ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 163ನೆಯ ತಿರುನಾಮ ನಿಯಮಃ. ಭಗವಂತನ ವಾಮನ ಅವತಾರದ ದಿವ್ಯ ಗುಣಗಳನ್ನು ಮುಂದುವರಿಸಿಕೊಂಡು ಇಂದು ಸುತಲ ಲೋಕದಲ್ಲಿ ಮಹಾಬಲಿ ಮತ್ತು ವಾಮನನ ನಡುವೆ ನಡೆದ ಸಂಭಾಷಣೆಯನ್ನು ನೋಡೋಣ. ಸುತಲ ಲೋಕದಲ್ಲಿ ಹಲವು ದಿನಗಳು ಕಳೆದ ನಂತರ ತನ್ನನ್ನು ಕಾಪಾಡುತ್ತಿದ್ದ ವಾಮನನನ್ನು ಮಹಾಬಲಿ, ನನ್ನ ಅಹಂಕಾರವು ಅತಿಯಾದಾಗ ಮತ್ತು ನನ್ನನ್ನು ಯಾರು ಸೋಲಿಸಲಾರರು ಎಂದು ನಾನು ಭಾವಿಸಿದ್ದಾಗ ನೀನು ನನ್ನನ್ನು ಹೇಗೆ ಜಯಿಸಿದೆ ಎಂದು ಕೇಳಿದನು. ಅದಕ್ಕೆ ವಾಮನನು ನಗುತ್ತಾ, ನಿನಗೆ ನಿನ್ನ ಗುರುವಾದ ಶುಕ್ರಾಚಾರ್ಯರ ಸಂಪೂರ್ಣ ಅನುಗ್ರಹವು, ಪ್ರಹ್ಲಾದನ ಮೊಮ್ಮಗ ಎಂಬ ಮಹತ್ವವೂ ಇದ್ದುದರಿಂದ ನೀನು ಅಜಯನೆಂದು ಭಾವಿಸಿದ್ದೆ. ಆಚಾರ್ಯರ ಅನುಗ್ರಹವು ಎಷ್ಟು ಶಕ್ತಿಶಾಲಿಯಾಗಿದೆ ಎಂದರೆ ಅದು ನನ್ನನ್ನು ಸೇರಿಸಿ ಯಾರೇ ಇಟ್ಟ ಅಡ್ಡಿಯನ್ನಾದರೂ ದಾಟಿಸಬಲ್ಲದು. ಆದ್ದರಿಂದ ನಾನು ಶುಕ್ರಾಚಾರ್ಯರ ಮನಸ್ಸಿನೊಳಗೆ ಪ್ರವೇಶಿಸಿ ನಿನಗೆ ದಾನ ಕೊಡಬಾರದೆಂದು ಹೇಳುವಂತೆ ಮಾಡಿದೆ. ಆದರೆ ನಿನ್ನ ಅಹಂಕಾರವು ನಿನ್ನ ವಿವೇಕದ ಶಕ್ತಿಯನ್ನು ಕಡಿಮೆ ಮಾಡಿತು. ನಿನ್ನ ಆಚಾರ್ಯರ ಮಾತಿನ ಸತ್ಯವನ್ನು ನೀನು ಅರಿಯದೆ ಅವರನ್ನು ಅವಮಾನ ಮಾಡಿದೆ. ಅವರು ನಿನ್ನ ಸಂಪೂರ್ಣ ಐಶ್ವರ್ಯ ನಾಶವಾಗಲಿ ಎಂದು ಶಪಿಸಿದ ಕ್ಷಣದಿಂದಲೇ ನಿನ್ನ ಪತನ ಆರಂಭವಾಯಿತು. ಆಚಾರ್ಯರ ಆಶೀರ್ವಾದ ಎಷ್ಟು ಶಕ್ತಿಯುತವೋ ಅವರ ಶಾಪವು ಅಷ್ಟೇ ಬಲವಾಗಿರುತ್ತದೆ. ಅದು ನನ್ನನ್ನು ಸೇರಿಸಿ ಯಾರೇ ನೀಡಿದ ಆಶೀರ್ವಾದಗಳನ್ನು ತಡೆಯಬಲ್ಲದು. ಇನ್ನೊಂದು ಕಾರಣವೂ ಇತ್ತು. ನಿನಗೆ ಏನಾದರೂ ಕೆಟ್ಟದಾದರೆ ಅದು ನಿನ್ನ ತಾತ ಪ್ರಹ್ಲಾದನಿಗೆ ದುಃಖ ಉಂಟು ಮಾಡುತ್ತದೆ ಎಂದು ನೀನು ಭಾವಿಸಿದ್ದೆ. ಅದಕ್ಕಾಗಿಯೇ ನಾನು ನಿನ್ನನ್ನು ಅನುಗ್ರಹಿಸಿ ಸುತಲ ಲೋಕಕ್ಕೆ ಕರೆತಂದೆ ಎಂದು ಉತ್ತರಿಸಿದನು. ಮಹಾಬಲಿ ಭಗವಂತನ ಉತ್ತರವನ್ನು ಒಪ್ಪಿಕೊಂಡು, ನೀನೇ ಎಲ್ಲ ಜೀವಿಗಳ ಅಂತರ್ಯಾಮಿ. ಅದನ್ನು ಅರಿಯದೆ ನಾನು ಅಹಂಕಾರಿಯಾದ ಮೂರ್ಖನಂತೆ ವರ್ತಿಸಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಂಡನು. ನಿಯಮಃ ಎಂದರೆ ನಿಯಂತ್ರಿಸುವವನು ಎಂದು ಅರ್ಥ. ತಾವು ಅಜಯರು ಎಂದು ಭಾವಿಸುವ ಅತ್ಯಂತ ಶಕ್ತಿಶಾಲಿಗಳನ್ನು ನಿಯಂತ್ರಿಸುವವನು ಭಗವಂತ. ನಾವು ಪ್ರತಿದಿನ ನಿಯಮಾಯ ನಮಃ ಎಂದು ಜಪಿಸಿದರೆ ಭಗವಂತ ನಮಗೆ ಆತ್ಮ ಸಂಯಮ ಮತ್ತು ಶಿಸ್ತಿನ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.